ಕಾಲಕ್ಕೆ ವೈಚಾರಿಕತೆ ನೆಲೆಯಾಗಿರ್ತಕ್ಕಂಥ ಮಂಗಳೂರು ಕೋಮುವಾದದ ಕೇಂದ್ರವನ್ನಾಗಿಸಿದ BJP ಮತ್ತು RSS ಈಗ ಮತ್ತೆ ದಲಿತ ಚಳವಳಿ ಮತ್ತು ರೈತ ಚಳವಳಿಯ ಗಟ್ಟಿ ನೆಲೆಯಾಗಿರ್ತಕ್ಕಂಥ ಮತ್ತು ವೈಚಾರಿಕತೆ ಜಾತ್ಯತೀತತೆ ನೆಲ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯನ್ನು ಕೋಮುವಾದೀಕರಣಗೊಳಿಸ್ತಕ್ಕಂಥ ಕೆಲಸ ಇವತ್ತು BJP RSS ಮಾಡ್ತಾಯಿದೆ. ಇವತ್ತು ಪ್ರಮುಖವಾಗಿ ಮಂಡ್ಯದಲ್ಲಿ ಶ್ರಮಜೀವಿಗಳು ಮತ್ತು ಶೂದ್ರ ಸಂಸ್ಕೃತಿ ಇರತಕ್ಕಂಥವರು ರೈತರು ಇದೆಲ್ಲನೂ ನೋಡಿದಾಗ BJP ಅಲ್ಲಿ ಕೋಮುವಾದೀಕರಣಗೊಳಿಸಿ ಇವತ್ತು ಕೋಮುವಾದದ ಅಡಿಗಲ್ಲನ್ನು ಇವತ್ತು ಅಲ್ಲಿ ಹಾಕಬೇಕಂತಕ್ಕಂಥ ನಿಟ್ಟಿನಾಗ ಮದ್ದೂರ ಘಟನೆಯನ್ನು ಬಳಸ್ಕೊಳ್ತಾ ಇದೆ. ಇವತ್ತು ಮದ್ದೂರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಲ್ಲಿ ಎರಡೂ ಸಮುದಾಯಗಳು ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಅವರು ಸಂಯಮದಿಂದ ವರ್ತಿಸಿ ಇವತ್ತು ಪ್ರಚೋದನೆಗೆ ಕೋಮುವಾದ ಪ್ರಚೋದನೆಗೆ ಮತ್ತು ಹಿಂಸೆಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥ ಯಾವುದೇ ವಿಷಜಂತುಗಳನ್ನು ಅವರಿಗೆ ಏನಪ್ಪ ಅಂದ್ರೆ ಅವರಿಗೆ ಯಾವುದೇ ರೀತಿಯಿಂದ ಪ್ರಚೋದನೆಗೆ ಒಳಮಾಡಗೊಡದಂತೆ ಎರಡೂ ಸಮುದಾಯಗಳಲ್ಲಿ ಪ್ರಯತ್ನ ಮಾಡಬೇಕಾಗಿತ್ತು. ಅದರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಈ ವಿಫಲತೆಯನ್ನು ಸದುಪಯೋಗ ಪಡೆದುಕೊಂಡಿರ್ತಕ್ಕಂಥ BJP RSS ಪ್ರಮುಖವಾಗಿ ಇವತ್ತು ಒಂದು ಕಡೆ ಗಾದೆ ಮಾತು ಹೇಳ್ದಂಗೆ ಏನಂತಂದರೆ ಹೆಣ ಬಿದ್ದರ ಹದ್ದುಗಳಿಗೆ ಹಬ್ಬ ಅಂತ. ಆದರೆ ಎಲ್ಲೆದರೆ ಕೋಮುಗಲಿವೆ ಆದರೆ BJP RSSಗೆ ಸ್ವರ್ಗ ಸಿಕ್ಕಂಗೆ ಅದನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ರಾಜಕೀಯ ಅಸ್ತಿತ್ವಗೋಸ್ಕರ ಏನಪ್ಪ ಅಂದರೆ ಇಡೀ ವಾತಾವರಣ ಕಲುಷಿತಗೊಳ್ತಿರ್ತಕ್ಕಂಥ BJP ಮತ್ತು RSS ಮಾಡ್ತಾಯಿದೆ. ಕಳೆದ ಹಲವಾರು ದಿನಗಳಿಂದ ಈ BJP ಜನಪ್ರತಿನಿಧಿಗಳ ವರ್ತನೆಯನ್ನು ನಾವು ನೋಡ್ತಾ ಇದ್ದೇವೆ. ರಾಜ್ಯ ಕೂಡ ಗಮನಿಸ್ತಾ ಇದೆ. ಇವತ್ತೇನಂತಂದರೆ ಸಂಪುಟದ ಜಿಲ್ಲೆಯ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಧಾನಸೌಧದಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು CT ರವಿ ಮಾತಾಡಿರ್ತಕ್ಕಂಥ ಮಾತುಗಳು ಮತ್ತು ಅದೇ ಪಕ್ಷದ ಇನ್ನೋರ್ವ ಸದಸ್ಯ ಎನ್ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತಾಡಿರ್ತಕ್ಕಂಥ ಮಾತುಗಳು ಇವೆಲ್ಲನೂ ನೋಡಿದಾಗ ಇವರೇನಪ್ಪ ಅಂದರೆ ನಮ್ಮ ಸಂಘ RSS ಅಂದರೆ ಒಂದು ಸಂಸ್ಕೃತಿ ಸಂಘ ಹೊಂದಿರತಕ್ಕಂಥದ್ದು, ಭಾಳ ಶಿಸ್ತಿನ ಸಂಘ ಹೊಂದಿರತಕ್ಕಂಥದ್ದು. ಆದರೆ ಇವರ ಮಾತುಗಳು ಇವರ ಕೃತಿಗಳು ಎಲ್ಲ ನೋಡಿದಾಗ ಯಾರೂ ಜನ ಏನಪ್ಪ ಅಂದರೆ ಇವರಿಗೆ ಏನಪ್ಪ ಅಂತಂದರೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಇವತ್ತು ವ್ಯಕ್ತವಾಗ್ತವೆ. ಇವತ್ತು ಮದ್ದೂರ ಘಟನೆ ಏನಪ್ಪ ಅಂದರೆ ಬಳಸ್ಕೊಂಡು ರಾಜ್ಯದ ತುಂಬ ಎಲ್ಲ ಕೋಮುಗಲಿಭೆ ಬೀಸ್ತಕ್ಕಂಥ BJP ಮತ್ತು RSSಗೆ ಇವತ್ತು ಆ ಶಕ್ತಿಗಳ ವಿರುದ್ಧ ಏನಾದರೂ ಒಂದು ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಈ ನಾಡಿನಲ್ಲಿ ಸುಮಾರು 50 ವರ್ಷಗಳ ಕಾಲ ದಲಿತ ಪರ ಚಳವಳಿ ಮಾಡಿರ್ತಕ್ಕಂಥ ದಲಿತ ಚಳವಳಿ ಮತ್ತು ರೈತ ಚಳವಳಿ ಮತ್ತು ಭಾಷೆ ಚಳವಳಿ ಈ ಮೂವರು ಸಂಘಟನೆಯ ನಾಯಕರು ಒಂದು ಕಡೆ ಸೇರಿ ಏನಪ್ಪ ಅಂತಂದರೆ ಈ ಒಂದು ಏನು ಕೋಮುವಾದೀಕರಣ ಮತ್ತು ಕೋಮುವಾದಿಗಳ ಅಟ್ಟಹಾಸ ಇವತ್ತು ನಿಲ್ಲಿಸಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ಮಾತು ಇವತ್ತು ನಾವು ಹೇಳಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒಂದು ಸುಮಾರು 50 ವರ್ಷಗಳ ಕಾಲ ಇಲ್ಲಿ ಚಳವಳಿ ಮಾಡಿರ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಾವು ಈ ಮೂವರ ಮಹಾನಾಯಕರುಗಳಿಗೆ ಇವತ್ತು ದಲಿತ ಸಂಘರ್ಷ ಸಮಿತಿ ನಾಯಕರಾಗಿರ್ಬೋದು, ರೈತ ಸಂಘದ ನಾಯಕರಾಗಿರ್ಬೋದು, ಭಾಷಾ ಚಳವಳಿಯ ನಾಯಕರಾಗಿರ್ಬೋದು, ಪ್ರಗತಿಪರ ವಿಚಾರವಂತರಾಗಿರ್ಬೋದು, ಸಾಹಿತ್ಯಗಳು ಎಲ್ಲರೂ ಒಂದು ಕಡೆ ಸೇರಿ ಇವತ್ತೇನಪ್ಪ ಅಂದರೆ ಈ ನಾಡಿನ ಪರಂಪರೆ ಈ ನಾಡಿನ ಸೌಹಾರ್ದತೆ ಉಳಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಂತಕ್ಕಂಥದ್ದು ಈ ಮಾಧ್ಯಮದ ಮುಖಾಂತರ ನಾವು ಅವರೆಲ್ಲರಿಗೆ ಮನವಿ ಮಾಡಿಕೊಳ್ತೇವೆ.